Hello students, in our last video we have discussed about the rules for naming a coordination compounds. Okay, using those rules, in this video we are going to name some of the coordination compounds, okay, with the help of the IUPAC rules, right? So here are some compounds, we have to name it one by one. Okay, so let's have a look. Here is the first one. So K3FeCN6. Okay, so first one the compound na kottaga we have to determine whether it is a cationic complex or it is an anionic complex. Okay, so it is a anionic complex. This is a cation and this is a anion. So bracket in the left side gittu anta ಒಂದು counter ion, that will be the cation ಅನ್ಕೊಳ್ಳಿ. ಸೊ ರೈಟ್ ಸೈಡ್ ಗಿತ್ತು ಅಂತಂದರೆ ಅದು ಆನಯಾನ್ ಅನ್ಕೊಳ್ಳಿ. ಸೊ ಹಾಗಾದರೆ ಈ ಕಾಂಪ್ಲೆಕ್ಸ್ ಏನಾಗುತ್ತೆ ಈಗ, ಸೊ ದಿಸ್ ಇಸ್ ಕ್ಯಾಟಯಾನ್ ಆ್ಯಂಡ್ ದಿಸ್ ವಿಲ್ ಬಿ ಆನಯಾನಿಕ್ ಕಾಂಪ್ಲೆಕ್ಸ್ ಆ್ಯಂಡ್ ದಿಸ್ ಇಸ್ ದ ಆನಯಾನಿಕ್ ಕಾಂಪ್ಲೆಕ್ಸ್. ಹಾಗಾದರೆ ಫಸ್ಟ್ ರೂಲ್ ಏನು, ಕ್ಯಾಟಯಾನ್ ಶುಡ್ ಬಿ ನೇಮ್ಡ್ ಫಸ್ಟ್. ಕ್ಯಾಟಯಾನ್ ಫಸ್ಟ್ ನೇಮ್ ಮಾಡಬೇಕು. ಹೆನ್ಸ್ ಏನಾಗುತ್ತೆ, ಪೊಟ್ಯಾಷಿಯಮ್. ಓಕೆ, ಪೊಟ್ಯಾಷಿಯಮ್. ಓಕೆ, ಪೊಟ್ಯಾಷಿಯಮ್ 3 ಇದೆ ಅಂತಂದರೆ ಟ್ರೈ ಅಂತ ಸೇರಿಸ್ಬಿಡಿ. ಕೌಂಟರ್ ಅಯಾನ್ಗೆ ಏನು ಪ್ರಿಫಿಕ್ಸಸ್ಗಳನ್ನ ಹೇಳೋ ಹಾಗಿಲ್ಲ. ಓಕೆ, ಪೊಟ್ಯಾಷಿಯಮ್. ನೆಕ್ಸ್ಟು ಕಾಂಪ್ಲೆಕ್ಸಿಗೆ ಬನ್ನಿ, ಹೆಕ್ಸಾ 6 ಇದೆ. ಸೊ ದಟ್ಸ್ ವೈ ಇಟ್ ಈಸ್ ಹೆಕ್ಸಾ. ಸೊ ಯಾವ ಲಿಗೇಟ್ ಇದು, ಸಯನೈಡ್. ಇಟ್ ಮೀನ್ಸ್ ಸಯನೋ. ಸಯನೋ ಐರನ್ ಇದೆ. ನೆಕ್ಸ್ಟು ಸೆಂಟ್ರಲ್ ಮೆಟಲ್ ಆಟಮ್. ಇನ್ ಕೇಸ್ ಆಫ್ ಅನಾನಿಕ್ ಕಾಂಪ್ಲೆಕ್ಸ್ ಏನು ಮಾಡಬೇಕು, ವಿ ಹ್ಯಾವ್ ಟು ನೇಮ್ ಇಟ್ ಆಸ್ ಫೆರೇಟ್. ಸೊ ಫೆರೇಟ್ ಅಂತ ನೇಮ್ ಮಾಡಬೇಕು. ದೆನ್ ಇಟ್ ವಿಲ್ ಬಿ ಫೆರೇಟ್. ಸೊ ದೆನ್ ವಾಟ್ ಇಸ್ ದ ಆಕ್ಸಿಡೇಷನ್ ನಂಬರ್. ಸೊ ಜಸ್ಟ್ ಕ್ಯಾಲ್ಕುಲೇಟ್ ದ ಆಕ್ಸಿಡೇಷನ್ ನಂಬರ್ here. ಸೊ K3 ಇದೆ, that will be 3 into +1 plus iron will be X. Next to Cn andre 6 minus 1 is the charge equals 0. So then it will be X is equal to -6 plus 3, it will be -3. So then X is equal to +3. So the oxidation state is 3. Okay, oxidation state of iron is 3. So the name is potassium hexacyanoferrate. So otherwise ನೀವು ಸಯನೋನ ಸಯನಿಡೋ ಅಂತಲೂ ಬರೀಬೋದು, ನೋ ಪ್ರಾಬ್ಲಮ್. ಓಕೆ, ಸಯನಿಡೋ ಅಂತಲೂ ರೀಪ್ಲೇಸ್ ಮಾಡಿ, ನೋ ಪ್ರಾಬ್ಲಮ್, ಅದರಲ್ಲೂ ಪ್ರಾಬ್ಲಮ್ ಇಲ್ಲ. ಅದನ್ನು ಬರೀಬೋದು, ಇದನ್ನು ಬರೀಬೋದು. ಓಕೆ, ಪೊಟ್ಯಾಷಿಯಮ್ ಹೆಕ್ಸಾಸಯನೋ ಫೆರೇಟ್. ಸೊ ದಿಸ್ ಇಸ್ ದ IUPAC ನೇಮ್ ಆಫ್ ದಿಸ್ ಕಾಂಪ್ಲೆಕ್ಸ್. ಓಕೆ, ನೆಕ್ಸ್ಟ್ ಒನ್ ನೋಡಿ. ಸೊ Cu ಇದೆ, NH3 ಇದೆ, SO4 ಇದೆ, ರೈಟ್. ಸೊ ಹಾಗಾದರೆ ನೇಮ್ ಏನು. ಸೊ ದಿಸ್ ಇಸ್ ಅ ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್. ದಿಸ್ ಇಸ್ ಅ ಕ್ಯಾಟಯಾನ್ ಆ್ಯಂಡ್ ಸಲ್ಫೇಟ್ ಇಸ್ ಅ ಆನಯಾನ್. ಸೊ ಹಾಗಾದರೆ ಕ್ಯಾಟಯಾನ್ ಇದೆ, ಇಲ್ಲಿ ರೂಲ್ ಚೇಂಜ್ ಆಗುತ್ತೆ. ಹಾಗಾದರೆ ಫಸ್ಟು ಕಾಂಪ್ಲೆಕ್ಸಲ್ಲೆಲ್ಲ ನೇಮ್ ಮಾಡಬೇಕು. ಏನಿದೆ ಫಸ್ಟು ಲಿಗ್ಯಾಂಡು, ದಟ್ ಈಸ್ ಟೆಟ್ರಾಮೈನ್. ಇಲ್ಲೆಲ್ಲ ಸ್ಮಾಲ್ ಲೆಟರ್ಸ್ನೇ ಒಂದು ಮಾಡಿ, ಟೆಟ್ರಾಅಮೈನ್ ಕಾಪರ್. ಓಕೆ, ದರ್ ಇಸ್ ನೋ ನೀಡ್ ಟು ರೈಟ್ ಕ್ವಿಪ್ರೈಟ್ ಅಂತ ಬರೆಯೋ ಹೋಗೋಂಥ ಅವಶ್ಯಕತೆ ಇಲ್ಲ ಇಲ್ಲಿ, ಯಾಕಂದರೆ ಇಟ್ ಇಸ್ ಅ ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್. ಇನ್ ಕೇಸ್ ಆಫ್ ಆನಯಾನಿಕ್ ಕಾಂಪ್ಲೆಕ್ಸ್ ವಿ ಹ್ಯಾವ್ ಟು ರೈಟ್ 8 ಫಾರ್ ಸೆಂಟ್ರಲ್ ಮೆಟಲ್ ಆಟಮ್. ಇಟ್ ಈಸ್ ಅ ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್, ಸೊ ದೇರ್ ಇಸ್ ನೋ ನೀಡ್ ಟು ರೈಟ್ 8 ಕ್ಯೂಪ್ರೈಟ್ ಅಂತ ಬರೆಯೋ ಹೋಗಿಲ್ಲ. ಆ್ಯಂಡ್ ದ ಕೌಂಟ್ ಇನ್ ಆಕ್ಸಿಡೇಷನ್ ಸ್ಟೇಟ್ ಫೈಂಡ್ ಮಾಡಬೇಕು. ಆ್ಯಂಡ್ ಈ ಕೌಂಟರ್ ಏನಿದೆ ದಟ್ ಈಸ್ ಸಲ್ಫೇಟ್. ಓಕೆ, ಸಲ್ಫೇಟ್ ಅಂತ ಹೇಳ್ತೀವಿ. ಸೊ ವಾಟ್ ಇಸ್ ದ ಆಕ್ಸಿಡೇಷನ್ ಸ್ಟೇಟ್. ಇಟ್ ಇಸ್ ಎ ನ್ಯೂಟ್ರಲ್ ಲಿಗ್ಯಾಂಡ್. ಅಮೈನ್ ಇಸ್ ಎ ನ್ಯೂಟ್ರಲ್ ಲಿಗ್ಯಾಂಡ್. ಲೆಟ್ ಇಟ್ ಬಿ X. ಅಮೈನ್ ಇಸ್ ಎ ನ್ಯೂಟ್ರಲ್ ಲಿಗ್ಯಾಂಡ್, ಹೆನ್ಸ್ ಚಾರ್ಜ್ is 0. ಆ್ಯಂಡ್ ಸಲ್ಫೇಟ್ is SO4 2-, that will be -2, this is equal to 0. and X is equal to 2 + 2, that will be 2. Okay, and the IUPAC name is tetramine copper sulfide. This is the IUPAC name of this complex, right? And next one, K2ZnOH tetra. Okay, 4 ide. So this is a anionic complex. This is a anionic complex. So potassium ide. So potassium name ಯಾವುದು, ಹೈಡ್ರಾಕ್ಸೈಡ್. ಓಕೆ, ಹೈಡ್ರಾಕ್ಸೈಡ್ ಲಿಗ್ಯಾಂಡ್ ಇದೆ. ಇದು ನಾವು ಟೆಟ್ರಾ ಹೈಡ್ರಾಕ್ಸೋ ಆನಯಾನಿಕ್ ಕಾಂಪ್ಲೆಕ್ಸಲ್ಲಿ ಏನು ಮಾಡ್ತೀರಾ, ಜಿಂಕೇಟ್. ಓಕೆ, ವಾಟ್ ಇಸ್ ದ ಆಕ್ಸಿಡೇಷನ್ ಸ್ಟೇಟ್. ಲೆಟ್ ಇಟ್ ಬಿ X. ಸೊ ಪೊಟ್ಯಾಷಿಯಮ್ ಎಷ್ಟಿದೆ, ಪೊಟ್ಯಾಷಿಯಮ್ 2 + 1 ಇಸ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಚಾರ್ಜ್ ಆಫ್ ಪೊಟ್ಯಾಷಿಯಮ್. ಆ್ಯಂಡ್ ಜಿಂಕ್ X ಅಂತ ತಗೊಳ್ಳಿ, O4 into -1 is the charge of OH. Then it will be -4 + 2. So X will be +2. So zincate, the oxidation state is 2, it will be 2. Okay, potassium tetrahydroxo zincate. ಇಲ್ಲಿ ಹೈಡ್ರಾಕ್ಸೈಡ್ ಅಂತ ನೇಮ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇಟ್ ಈಸ್ ಟೆಟ್ರಾಹೈಡ್ರಾಕ್ಸೋ ಜಿಂಕೇಟ್. ಇಟ್ ಇಸ್ ಎ ಆನಯಾನಿಕ್ ಕಾಂಪ್ಲೆಕ್ಸ್. ಸೊ 8ನ ಸೇರಿಸಬೇಕಾಗುತ್ತೆ. ಸೊ ಪೊಟ್ಯಾಷಿಯಮ್ ಟೆಟ್ರಾಹೈಡ್ರಾಕ್ಸೋ ಜಿಂಕೇಟ್. ಓಕೆ, ನೆಕ್ಸ್ಟ್ ಒನ್ ನೋಡಿ. ಹಿಯರ್ ಇಲ್ಲಿ ಒಂದು ಕಾಂಪ್ಲೆಕ್ಸ್ನ ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಆನಯಾನಿಕ್ ಕಾಂಪ್ಲೆಕ್ಸ್ನ ಕೊಟ್ಟಿದ್ದಾರೆ. ಸೊ ಇಟ್ ಇಸ್ ಎ ಆನಯಾನಿಕ್ ಕಾಂಪ್ಲೆಕ್ಸ್. ಸೊ ಡೈರೆಕ್ಟಾಗಿ ನೇಮ್ ಮಾಡ್ಬೋದು.
ಸೊ ಲಿಗಂಡ್ ಇದೆ ಹೆಕ್ಸಾ ಕ್ಲೋರಿಡೋ ಆರ್ ಅದರ್ವೈಸ್ ಕ್ಲೋರೋ ಅಂತ ನೇಮ್ ಮಾಡ್ಬೋದು. ಹೆಕ್ಸಾ ಕ್ಲೋರಿಡೋ ಆ್ಯಂಡ್ ಪ್ಲಾಟಿ, it is an anionic complex, hence it is platinate. What is the oxidation state? Here it is -2. X plus 6 into -1 is equal to -2. Charge ಇದೆ, that is -2. Algebraic sum is equal to the charge. ಹಾಗಾದರೆ then x is equal to -6. So -6 ಹಾಕಿದ್ರೆ +6 ಆಗುತ್ತೆ. +6 -2 it will be +4. Then oxidation state of platinate is 4. Okay, hence the name it is ion. So just write it as ion. Okay, hexachloridoplatinate 4 ion. Okay, this is the name of this complex. Next we have a cationic complex. ಇಲ್ಲಿ ನೋಡಿ cationic complex ಕೊಟ್ಟಿದ್ದಾರೆ. So there is no need to write 8 for chromium. Okay, so here is two kind of ligands. There are two kind of ligands, hence we have to go for an alphabetical order. This is water, it means we have to name it as aqua. It is chloride. So in alphabetical order, the preferential order is aqua. Okay, the preferential order will be aqua, so that's why the name will be tetra aqua. Okay, tetra aqua dichlorido. What is the central metal atom? Chromium. So chromium. So we have to find the oxidation state. It is an ion. Okay, so tetra aqua, this is a neutral ligand. So X plus neutral ligand means it has a 0 charge, and chloride 2 into -1 is equal to +1. Here is a +1 charge, hence it is +1. Then X is equal to -2. So -2 ಈ ಕಡೆ ಹೋದರೆ ಏನಾಗುತ್ತೆ, -2 ಇದೆ, -2 +2 and it will be +3. Okay, so the oxidation state will be 3, right? So 3 ಬರುತ್ತೆ oxidation state, hence the name is tetra aqua dichloridochromium. Okay, tetra aqua dichloridochromium. ಈ ಥರ ನೇಮ್ ಬರೆಯುವಾಗ ಸ್ಪೇಸ್ಗಳನ್ನ ಬಿಡಬೇಡಿ. ಓಕೆ, ಸ್ಪೇಸ್ಗಳನ್ನ ಬಿಡಬಾರ್ದು, ಡೈರೆಕ್ಟಾಗಿ ಒಂದೇ ಸೆಂಟೆನ್ಸಲ್ಲಿ ನೇಮ್ ಮಾಡಬೇಕು. ಸೊ ಈ ರೀತಿ ಆಕ್ಸಿಡೇಷನ್ ಸ್ಟೇಟ್ ಫೈಂಡ್ ಮಾಡಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಇಟ್ ಇಸ್ ಅಯಾನ್ ಅಂತ ರೆಪ್ರೆಸೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಅನದರ್ ಅಯಾನಿಕ್ ಕಾಂಪ್ಲೆಕ್ಸ್. ಇನ್ನೊಂದು ಅಯಾನಿಕ್ ಕಾಂಪ್ಲೆಕ್ಸ್ ಇದೆ ನೋಡಿ. ಇಲ್ಲಿ ವಾಟರ್ ಲಿಗಂಡ್ ಇದೆ ಮತ್ತು ಕ್ಲೋರೈಡ್ ಲಿಗಂಡ್ ಇದೆ. ಓಕೆ, ಸೊ ಹಾಗಾದರೆ ಏನು ಫಸ್ಟು ಆಲ್ಫಾಬೆಟಿಕಲ್ ಆರ್ಡರ್ ಹೋಗಬೇಕು, ಸೇಮ್ ಆ್ಯಸ್ ಇಟ್ ಈಸ್ ದಿಸ್ ಕಾಂಪೌಂಡ್. ಓಕೆ, ಸೊ ಡೈ ಅಕ್ವಾ, ಇಟ್ ವಿಲ್ ಬಿ ಡೈ aqua tetrachlorido. Diaqua tetrachlorido, it is an anionic complex, hence we have to write ferrate. Okay, 8 na ಸೇರಿಸಬೇಕು, ಯಾಕಂದರೆ it is an anionic complex. It will be ion. Okay, then the oxidation state will be X plus 2 into 0 neutral ligand plus 4 into -1 is the charge of chloride is equal to -1. That will be X is equal to -4. ಈ ಕಡೆ ಬಂದರೆ +4 ಆಗುತ್ತೆ. +4 -1 it will be +3. It has oxidation state of 3. ಓಕೆ, ಐರನ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟಿದೆ, 3 ಇದೆ. ಓಕೆ, ಈ ರೀತಿ ನೇಮ್ ಮಾಡ್ತೀವಿ, ಡೈ ಅಕ್ವಾ ಟೆಟ್ರಾಕ್ಲೋರಿಡೋ ಫೆರೇಟ್ ಅಯಾನ್. ಓಕೆ, ಸೊ ದಿಸ್ ಇಸ್ ದ ನೇಮ್ ಆಫ್ ದಿಸ್ ಕಾಂಪ್ಲೆಕ್ಸ್. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ಅನದರ್ ಒನ್. ಸೊ CONH34Cl2 and Cl. ಓಕೆ, ದಿಸ್ ಇಸ್ ಅ ಕಾಂಪ್ಲೆಕ್ಸ್, ಒಂದು ಕ್ಯಾಟೋನಿಕ್ ಕಾಂಪ್ಲೆಕ್ಸ್ ಅಂತ ಹೇಳ್ಬೋದು. ಇಟ್ ಇಸ್ ಅ ಕ್ಯಾಟೋನಿಕ್ ಕಾಂಪ್ಲೆಕ್ಸ್. ಸೊ there are two different kind of ligands here, so we have to go with the alphabetical order. Then tetraamine, here is amine ligand, tetraamine dichlorido cobalt. There is no need to write 8 because it is a cationic complex. So oxidation state, next to counter ion is chloride. Okay, chloride. What is the oxidation state of this cobalt? So it is a neutral ligand. Then X plus 4 into 0 plus 2 into -1 is the charge, and here is a counter ion, that will be -1 is the charge. It's equal to 0. Algebraic sum of all the elements equal to 0 ಅಂತ ಹೇಳ್ತೀವಿ. So in case of neutral ಒಂದು ಇದು ಸ್ಟೇಟಲ್ಲಿ, ಓಕೆ, then it will be X is equal to, so -2 and -1, that will be -3. So shift ಮಾಡಿದ್ರೆ it will be +3. Then the state, oxidation state is 3. Okay, hence the name is tetramine dichlorido cobalt 3 chloride. So this is the name. ಓಕೆ, ಈ ರೀತಿ ನೇಮ್ ಮಾಡ್ಕೊಬರ್ತೀರ. ಸೊ ಈ ರೀತಿ ಡಿಫ್ರೆಂಟ್ ಕೈಂಡ್ಸ್ ಇದ್ದಾಗ ಆಲ್ಫಾಬೆಟಿಕಲ್ ಆರ್ಡರ್ ನೇಮ್ ಮಾಡಿ. ಸೊ ಈ ರೀತಿ ನೆಕ್ಸ್ಟ್ ಕಾಂಪೌಂಡ್ಸು ಡಿಸ್ಕಸ್ ಮಾಡೋಣ. ಸೊ ವಿ ಹ್ಯಾವ್ ಎ ನೆಕ್ಸ್ಟ್ ಕಾಂಪ್ಲೆಕ್ಸ್. ಸೊ ಹಿಯರ್ ದೇರ್ ಆರ್ 3 kind of ligands. So we have to go for alphabetical order. It is a amine and it is a aqua, it is a bromido.
in between amine and aqua, amine will be get the first preference. So there are 4 amine ligands, hence tetra amine. So what is the next ligand here? Aqua. So that will be aqua and bromido, cobalt. So oxidation rate we have to find it. So next, this is a counter ion, it is a nitrate. So nitrate, don't add dinitrate, di ಅನ್ನೋದು prefix na add ಮಾಡಬೇಡಿ. So it is a counter ion. Okay, so what is the oxidation state here? So let it be X, cobalt oxidation state, let it be X plus amine is a neutral ligand, 4 into 0 plus aqua, it is a neutral ligand, and bromide has -1 charge, plus nitrate has -1 charge. Nitrate has -1 charge, it has 2, so 2 into -1 is equal to 0. That will be X is equal to, so X 0 -1 -2, it will be -3, and then it will be +3. Okay, so 3 is the oxidation state of chromium. Tetraamine aqua bromido cobalt 3 nitrate. So tetraamine aqua bromido cobalt 3 nitrate, this is the name of this complex, right? So next we have another one, cobalt ene fluoride. Okay, ClO4. So ene is a bidentate ligand. Okay, it is a bidentate ligand, it contains 2 donor species. So in this case, if the ligand already contain prefixes, ene means what? Ethane 1,2 diamine, it contains di also. So we have to go for another prefixes. 2 ಅಂತ ಇದೆ, ಡೈ ಅಂತ ಹೇಳೋವಾಗಿಲ್ಲ, ಇದನ್ನು ನಾವು ಬಿಸ್ ಅಂತ ಕಾಲ್ ಮಾಡಬೇಕು. ಸೊ ದಟ್ ವಿಲ್ ಬಿ ಬಿಸ್. ಸೊ ene means ethane 1,2 diamine. Okay, and fluorido, then cobalt, it is a cationic complex, hence it will be cobalt. It is a perchlorate ion, hence perchlorate. Okay, perchlorate ion. ನೋಡಿ ಇಲ್ಲಿ, it is a neutral ligand, and it is a bidentate ligand, so it contains the prefix di. So ಈ ligand ಅಲ್ಲಿ prefixes ಮೊದಲೇ ಇದ್ರೆ we have to go for this prefixes, bis, tetrakis, ಪೆಂಟಾಕಿಸ್, ಟ್ರಿಸ್ ಅಂತ ಪ್ರಿಫಿಕ್ಸಸ್ಗೆ ಹೋಗಬೇಕು. ಸೊ ಅದನ್ನು ಬ್ರ್ಯಾಕೆಟಲ್ಲಿ ಇಂಡಿಕೇಟ್ ಮಾಡಿ, ಈ ಥರ ಲಿಗಂಡ್ಸ್ನ ಬ್ರ್ಯಾಕೆಟಲ್ಲಿ ಇಂಡಿಕೇಟ್ ಮಾಡಿ. ಸೊ ಬಿಸ್ ಈಥೇನ್ 1,2 ಡೈಮೈನ್ ಫ್ಲೋರಿಡೋ ಕೋಬಾಲ್ಟ್ ಪರ್ಕ್ಲೋರೇಟ್ ಅಂತ ಇದೆ. ವಾಟ್ ಇಸ್ ದ ಆಕ್ಸಿಡೇಷನ್ ಸ್ಟೇಟ್? ಇಟ್ ಇಸ್ ಎ ನ್ಯೂಟ್ರಲ್ ಲಿಗಂಡ್, ಹೆನ್ಸ್ ಇಟ್ ಇಸ್ 0. Fluoride has -1 charge, 2 into -1 -2, it has -1 charge. Chloride has -1 charge, so -2 -1, it will be +3. It means it has 3. Oxidation state has 3. So bis ethane 1,2 diamine fluorido cobalt 3 perchlorate. So this is the name of this complex. So ಇಲ್ಲಿ ನ್ಯೂಟ್ರಲ್ ಲಿಗಂಡ್ ಅಂದರೆ ಬೈಡೆಂಟ್ ಲಿಗಂಡ್ಸ್ ಇದ್ದಾಗ, ಪಾಲಿಡೆಂಟ್ ಲಿಗಂಡ್ಸ್ ಇದ್ದಾಗ, ಸೊ ಕರೆಕ್ಟಾಗಿ ನೋಡಿ ಪ್ರಿಫಿಕ್ಸಸ್ ಮುಂಚೆನೇ ಇದ್ದರೆ ಈ ಥರ ಡೈ, ಟ್ರೈ, ಟೆಟ್ರಾ ಅಂತ ಒಂದು ನೇಮಲ್ಲಿ ಲಿಗಂಡ್ಸಲ್ಲಿ ನೇಮಲ್ಲಿ ಇದ್ದರೆ, ಸೊ ವಿ ಹ್ಯಾವ್ ಟು ಗೋ ಫಾರ್ ದಿಸ್ ಪ್ರಿಫಿಕ್ಸಸ್. ಓಕೆ, ಸೊ ದಿಸ್ ಇಸ್ ದ ನೇಮ್ ಆಫ್ ದಿಸ್ ಕಾಂಪೌಂಡ್. ನೆಕ್ಸ್ಟ್ ವಿ ಹ್ಯಾವ್ ಎ ನ್ಯೂಟ್ರಲ್ ಕಾಂಪ್ಲೆಕ್ಸ್. ಓಕೆ, ವಿ ಹ್ಯಾವ್ ಎ ನ್ಯೂಟ್ರಲ್ ಕಾಂಪ್ಲೆಕ್ಸ್. ಸೊ ನ್ಯೂಟ್ರಲ್ ಕಾಂಪ್ಲೆಕ್ಸ್ ಇದ್ದಾಗ ಸೊ ಏನಾಗದ್ರೆ, ಸೊ ಇಲ್ಲಿ ಕಾರ್ಬೋನಿಲ್ ಇಸ್ ಅ ಲಿಗಂಡ್, ಸೊ ದೆನ್ ಟೆಟ್ರಾ ಕಾರ್ಬೋನಿಲ್ nickel. Okay, tetra carbonyl nickel, oxidation state is 0. Okay, carbonyl is a neutral ligand, hence it has 0 charge, so nickel has 0 oxidation state. So tetra carbonyl nickel. Okay, this is the name of this neutral complex. Next we have another one. Here there are 2 kind of ligands. Then amine got the first preference, so we'll get the first preference. So then it will be tetra amine dichlorido platinum. It is a cationic complex, hence it will be platinum bromide. Okay, no need to write dibromide prefixes ಗಳನ್ನ ಹಾಕೋಗಿಲ್ಲ, it is a counter ion. So oxidation state ನೋಡಿ, x plus 4 into 0 into 2 into -1, sorry, plus 2 into -1. Bromide has -1 charge, it has 2, so that means x will be 4 -2, it means +4, so 4. Platinum has 4 oxidation state. Tetramine dichlorido platinum 4 bromide. So this is the name of this compound. Next we have another complex. It is a cationic complex, right? It is a cationic complex. So potassium is a counter ion. So potassium here 2 kind of ligands. It is cyanide and it is a nitrosyl.
ಸೊ ನೈಟ್ರೋಸಿಲ್ ಇದೆ, cyanide ಇದೆ. Cyanide get the first preference. Okay, then potassium pentacyano nitrosyl cobaltate. It is a anionic complex, hence it will be cobaltate. So what is the oxidation state here? So K3, and it means 3 into +1 and X plus 5 into -1. Nitrosyl is a neutral ligand, is equal to 0. Then it will be X is equal to -5 plus 3 -2, then it will be +2. So 2 is the oxidation state here. So potassium pentacyanonitrosyl cobaltate 2. So this is the name of this compound. So ನೋಡ್ಕೊಳ್ಳಿ ಕ್ಲೀನಾಗಿ. ಸೊ ಆಕ್ಸಿಡೇಷನ್ ಸ್ಟೇಟ್ ಹೀಗೆ ಫೈಂಡ್ ಮಾಡಬೇಕು. ಸೊ ನೆಕ್ಸ್ಟ್ ವಿ ಗೆಟ್ 2. So this is the name of this compound. And next one we have Na3Fe2O4. Okay, here C2O4 means oxalate ion. It is a bidentate ligand. Okay, it is a bidentate ligand. It means COO minus and COO minus ಅಂತ ಈ ರೀತಿ ಇರುತ್ತೆ. Okay, it is a bidentate ligand. Hence sodium ಇದೆ, it means sodium. Okay, sodium, it is a bidentate ligand, 3 ಇದೆ. So then it will be trioxalato. Okay, oxalato, it will be replaced by eto, oxalato ferrate. Okay, oxalato ferrate. So ಹಾಗಾದರೆ 3 ಇದೆ sodium plus 1 is the charge, and X, iron will be X, and 3 into -2 here there are 2 charges. Okay, -2, so then it will be 0. That is X is equal to -6 plus 3, it will be +3, then it will be 3. So sodium trioxalato ferrate, it is oxalate ion, it will be replaced with eto, sodium trioxalato ferrate. Okay, this is the name of this complex. So the next complex is, ನೋಡಿ ಈ ರೀತಿ ಇದೆ. Ammonium is the counter ion here, ammonium ion NH4 plus, then ammonium, okay, it is an anionic complex, ammonium, so diamine, okay, diamine, and it is a thiocyanate, so it will be tetrathiocyanato. Okay, thiocyanate will be thiocyanato. Yes, okay, it is ambidentate ligand, hence thiocyanato. Yes ಇಲ್ಲಿ chromium ಗೆ ಲಿಂಕ್ ಆಗಿದೆ, hence thiocyanato is chromate. It is an anionic complex, hence chromate. So what is the oxidation state? So let ammonia will be +1, it has some +1 charge, then chromium will be X, 2 into 0, it is a neutral ligand, and it is ambient ligand, it has a -1 charge, is equal to 0, then X is equal to -4 plus 1 -3, then it will be +3. So 3 is the oxidation state of this chromium, and the name is ammonium diamine tetrathiocyanato S chromate. It is an ambient ligand. So in case NCS ಅಂತ ಇದ್ದರೆ N ಅಂತ ಮೆನ್ಷನ್ ಮಾಡ್ತೀರಿ, isothiocyanate N ಅಂತ ಬರುತ್ತೆ. Okay, so this is the name of this complex. And we have another special type of complexes. Okay, ತುಂಬ ಇಂಪಾರ್ಟೆಂಟ್ ಟೈಪ್ಸ್ ಕಾಂಪ್ಲೆಕ್ಸಸ್ ನೆಕ್ಸ್ಟ್ ಇದೆ ನೋಡಿ ಇಲ್ಲಿ. ಸೊ ಇಲ್ಲಿ these complexes have both cation and anionic species. Okay, so cation species ಇದೆ, anionic species ಇದೆ. ನೋಡಿ ಇಲ್ಲಿ cobalt, chromium, ಎರಡು ಸೆಂಟ್ರಲ್ ಮೆಟಲ್ ಆಟಮ್ಸ್ ಇದೆ. So this one will be the cationic complex and this one will be the anionic complex. ಫಸ್ಟ್ ಯಾವುದಿರುತ್ತೆ ಅದನ್ನು ಕ್ಯಾಟೈನ್ ಅಂತ ಕನ್ಸಿಡರ್ ಮಾಡಿ, ಸೆಕೆಂಡ್ ಕಾಂಪ್ಲೆಕ್ಸ್ ಯಾವುದಿರುತ್ತೆ ದಟ್ ವಿಲ್ ಬಿ ದ ಆನೈನಿಕ್ ಕಾಂಪ್ಲೆಕ್ಸ್. ಸೊ ದಿಸ್ ಇಸ್ ಕ್ಯಾಟೈನಿಕ್ ಕಾಂಪ್ಲೆಕ್ಸ್ ಆ್ಯಂಡ್ ದಿಸ್ ವಿಲ್ ಬಿ ದ ಆನೈನಿಕ್ ಕಾಂಪ್ಲೆಕ್ಸ್. ಹೇಗೆ ನೇಮ್ ಮಾಡೋದಾಗಾದರೆ, ಸೊ ಡೈರೆಕ್ಟ್ ನೇಮ್ ಯಾವ ರೀತಿ ಮಾಡಿ ನೋಡೋಣ. ಸೊ ಫಸ್ಟ್ ಕಾಂಪ್ಲೆಕ್ಸ್ ತೊಗೊಳ್ಳಿ, ಕ್ಯಾಟೈನಿಕ್ ಕಾಂಪ್ಲೆಕ್ಸ್. ಹೆಕ್ಸಾ ಅಂತ ಇದೆ, ಹೆಕ್ಸಾ ಅಮೈನ್ ಲಿಗ್ಯಾಂಡ್. ಸೊ ದೆನ್ ಹೆಕ್ಸಾ ಅಮೈನ್, ಓಕೆ, ಹೆಕ್ಸಾ ಅಮೈನ್. ಕೋಬಾಲ್ಟ್ ಇದೆ, ಇಟ್ ಈಸ್ ಎ ಕ್ಯಾಟೈನಿಕ್ ಕಾಂಪ್ಲೆಕ್ಸ್, ಹೆನ್ಸ್ ಇಟ್ ವಿಲ್ ಬಿ ಕೋಬಾಲ್ಟ್. ಆಕ್ಸಿಡೇಷನ್ ಸ್ಟೇಟ್ ಫೈಂಡ್ ಔಟ್ ಮಾಡೋಣ. ನೆಕ್ಸ್ಟ್ ಇಲ್ಲೇನಿದೆ, hexacyano chromate. It is an anionic complex, hence the name will be chromate. Okay, so chromium ಇದೆ, chromate ಆಗುತ್ತೆ. It is an anionic complex. It is plus, it is minus. This is cationic, this anionic complex. ಹೇಗೆ ಫೈಂಡ್ ಔಟ್ ಮಾಡೋದು ಆಕ್ಸಿಡೇಷನ್ ಸ್ಟೇಟ್ನ? ಲೆಟ್ ಇಟ್ ಬಿ ಎಕ್ಸ್. ಕೋಬಾಲ್ಟ್ ಎಕ್ಸ್ ಅಂತ ತಗೊಳ್ಳಿ, 6 ಇಂಟು ಅಮೈನ್ ಚಾರ್ಜಸ್ 0 ಇದೆ, ಪ್ಲಸ್ ಕ್ರೋಮಿಯಮ್ ಎಕ್ಸ್ ಅಂತ ತಗೊಳ್ಳಿ ಆ್ಯಂಡ್ 6 ಇಂಟು -1 ಚಾರ್ಜ್ ಇದೆ, ಇಸ್ ಈಕ್ವಲ್ ಟು 0. ಸೊ ಎರಡನ್ನು ಒಟ್ಟಿಗೆ ಈ ರೀತಿಯೇ ಕಂಟಿನ್ಯೂಸ್ ಬರ್ಕೊಡಿ. ಓಕೆ, ದೆನ್ 2x ಇಸ್ ಈಕ್ವಲ್ ಟು -6 ಇದೆ, ಸೊ +6 ಆಗುತ್ತೆ, ದಟ್ ವಿಲ್ ಬಿ x ಇಸ್ ಈಕ್ವಲ್ ಟು +3. ಸೊ ಈ 3 ಆಕ್ಸಿಡೇಷನ್ ಸ್ಟೇಟ್ನ ಎರಡಕ್ಕೂ ಕೂಡ
ಬರೀರಿ, ಎರಡಕ್ಕೂ ಕೂಡ ಬರೀರಿ. ಕೋಬಾಲ್ಟ್ ಹ್ಯಾಸ್ +3 ಆಕ್ಸಿಡೇಷನ್ ಸ್ಟೇಟ್ ಆ್ಯಂಡ್ ಕ್ರೋಮೈಟ್ ಹ್ಯಾಸ್ +3 ಆಕ್ಸಿಡೇಷನ್ ಸ್ಟೇಟ್. ಸೊ ಎರಡಕ್ಕೂ ಕೂಡ ಈಕ್ವಲಾಗಿ ಬರೀರಿ. ಸೊ 3 ಬಂದರೆ ಸೊ ಈ ರೀತಿ ಆಕ್ಸಿಡೇಷನ್ ಸ್ಟೇಟ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಅನದರ್ ಒನ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ JEE ಎಕ್ಸಾಮಲ್ಲಿ ಒಂದು ಏರಿಯಲ್ಲಿ ಈ ಕ್ವಶನ್ಸು ಅರೈಸ್ ಆಗಿತ್ತು. ಓಕೆ, ಸೊ ಹೇಗೆ ಫೈಂಡ್ ಔಟ್ ಮಾಡೋಣ? ಸೇಮ್ ಅದೇ ರೀತಿ ಇಲ್ಲಿ ಟೆಟ್ರಾ ಇದೆ, ದೆನ್ ಇಟ್ ವಿಲ್ ಬಿ ಟೆಟ್ರಾ amine. Okay, tetra amine. So it is nickel oxidation state find ಮಾಡೋಣ. Then tetra chlorido nickelate, because it is an anionic complex. Nickelate, this is cation and this is anionic complex. So what is the oxidation state? So x plus 4 into 0 plus x into 4 into -1, CLS -1 charge is equal to 0. Then 2x is equal to +4, x is equal to +2, then it will be 2. Nickel has +2 oxidation state, it means 2. Okay, so ಇದು ಒಂದು ವೇ ಆಫ್ ರೈಟಿಂಗ್. ಆ್ಯಂಡ್ ಆಲ್ಸೋ ಅನದರ್ ಒನ್ ಪ್ಲಾಟಿನಮ್ ಇದೆ ಇಲ್ಲಿ. ಓಕೆ, ಪ್ಲಾಟಿನಮ್ ಸೇಮ್ ಅದೇ ರೀತಿ ಟೆಟ್ರಾ ಅಮೈನ್ ಪ್ಲಾಟಿನಮ್. ಸೊ ಆಕ್ಸಿಡೇಷನ್ ಫೈಂಡ್ ಮಾಡೋಣ. ಆ್ಯಂಡ್ ಟೆಟ್ರಾ ಕ್ಲೋರಿಡೋ ಪ್ಲಾಟಿನೇಟ್. Okay, tetrachlorido platinate. So it is an anionic complex. This one is an anionic complex. So oxidation state, let it be 2x, x plus x 2x, and 4 into 0 plus 4 into -1, that is equal to 0. Then 2x is equal to +4, then x is equal to +2. Okay, divide ಮಾಡಿದ್ರೆ +2 ಬರುತ್ತೆ. Then 2 and 2. ಓಕೆ, ಈ ರೀತಿ ನೀವು ಮಾಡ್ತೀರಾ ನೋಡಿ. ಇಲ್ಲೆಲ್ಲ ಕೂಡ ಸೇಮ್ ಕೈಂಡ್ ಆಫ್ ಲಿಗಂಡ್ಸ್, ಅಂದರೆ ಒಂದೇ ಕೈಂಡ್ ಆಫ್ ಲಿಗಂಡ್ಸ್ಗಳು, ಎಲ್ಲ ಕಾಂಪ್ಲೆಕ್ಸ್ಗಳು ಒಂದೇ ಕೈಂಡ್ ಆಫ್ ಲಿಗಂಡ್ಸ್ ಇದ್ದರೆ, ಹಾಗಾಗಿ ಈ ರೀತಿ ಫೈಂಡ್ ಔಟ್ ಮಾಡಿದ್ರೆ ವಿ ಗೆಟ್ ದ ಆಕ್ಸಿಡೇಷನ್ ಸ್ಟೇಟ್. ಸೇಮ್ ಎರಡಕ್ಕೂ ಸೇಮ್ ಬರುತ್ತೆ. ಬಟ್ ಇನ್ ಕೇಸ್ ಡಿಫ್ರೆಂಟ್ ಕೈಂಡ್ ಆಫ್ ಲಿಗಂಡ್ಸ್ ಇದ್ದರೆ, ಒಂದು ಕಾಂಪ್ಲೆಕ್ಸಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಲಿಗಂಡ್ಸ್ ಇದ್ದರೆ ಈ ಮೆಥಡಾಗ ಅಪ್ಲೈ ಆಗಲ್ಲ. ಓಕೆ, ಈ ಮೆಥಡಾಗ ಅಪ್ಲೈ ಆಗಲ್ಲ. ಸೊ ಹಾಗಾದರೆ ಡಿಫ್ರೆಂಟ್ ಕೈಂಡ್ ಆಫ್ ಲಿಗಂಡ್ಸ್ ಇದ್ದರೆ ಒಂದು ಶಾರ್ಟ್ ಕಟ್ ಇದೆ ನೋಡಿ, ಹೇಳ್ತೀನಿ ಯಾಕೆ ಅಂತ. ಇನ್ ಕೇಸ್ ಕ್ರೋಮಿಯಮ್ ಆ್ಯಂಡ್ ಕೋಬಾಲ್ಟ್. ಓಕೆ, ಕ್ರೋಮಿಯಮ್, ಕೋಬಾಲ್ಟ್, ಐರನ್. ಸೊ ಇದಕ್ಕೆಲ್ಲ ಕೋಆರ್ಡಿನೇಷನ್ ನಂಬರ್ ಏನಾದರೂ 6 ಇದ್ದರೆ, ಅದೇ ಕೋಆರ್ಡಿನೇಷನ್ ನಂಬರ್ 4 ಇದ್ದರೆ, ಆಕ್ಸಿಡೇಷನ್ ಸ್ಟೇಟ್ ಏನು ಬರುತ್ತಪ್ಪ ಅಂದರೆ +3 ಬರುತ್ತೆ, ಇದಕ್ಕೆ +2 ಬರುತ್ತೆ. ಓಕೆ, ಕ್ರೋಮಿಯಮ್, ಕೋಬಾಲ್ಟ್, ಐರನ್ ಇದಕ್ಕೆಲ್ಲ ಏನಾದರೂ ಕೋಆರ್ಡಿನೇಷನ್ ನಂಬರ್ 6 ಅಥವಾ 4 ಇದ್ದರೆ, 6 ಇದ್ದರೆ +3 ಬರುತ್ತೆ ಆಕ್ಸಿಡೇಷನ್ ಸ್ಟೇಟ್, ಆ್ಯಂಡ್ 4 ಇದ್ದರೆ 2 ಬರುತ್ತೆ. ಓಕೆ, ಇನ್ ಕೇಸ್ ಆಫ್ ಡಿಫರೆಂಟ್ ಕೈಂಡ್ ಆಫ್ ಲಿಗಂಡ್ಸ್ ಇದ್ದರೆ ಈ ಮೆಥಡ್ ನೀವು ಫಾಲೋ ಮಾಡಿ. ಆ್ಯಂಡ್ ಆಲ್ಸೋ ಫಾರ್ ನಿಕ್ಕಲ್. ಓಕೆ, ನಿಕ್ಕಲ್ ಆ್ಯಂಡ್ ಕಾಪರ್ ಆಲ್ಮೋಸ್ಟ್ ಆಲ್ ಕೋಆರ್ಡಿನೇಷನ್ ನಂಬರ್ 4 ಇರುವಂಥದ್ದು ಕಾಂಪೌಂಡ್ಸ್ಗಳು ಜಾಸ್ತಿ ಬರುತ್ತೆ, ಹಾಗಾಗಿ ಆಕ್ಸಿಡೇಷನ್ ಸ್ಟೇಟ್ ವಿಲ್ ಬಿ +2. ಓಕೆ, ಇನ್ ಕೇಸ್ ಆಫ್ ಪ್ಲಾಟಿನಮ್. ಓಕೆ, ಪ್ಲಾಟಿನಮ್ ಏನಾದರೂ ಕೋಆರ್ಡಿನೇಷನ್ ನಂಬರ್ 6 ಇದ್ದರೆ ಆಕ್ಸಿಡೇಷನ್ ಸ್ಟೇಟ್ ವಿಲ್ ಬಿ 4, ಕೋಆರ್ಡಿನೇಷನ್ ನಂಬರ್ 4 ಇದ್ದರೆ ಆಕ್ಸಿಡೇಷನ್ ಸ್ಟೇಟ್ ವಿಲ್ ಬಿ 2. ಓಕೆ, ಈ ಒಂದು ಶಾರ್ಟ್ ಕಟ್ನ ನೆನ್ಪಿಟ್ಕೊಂಡಿರಿ, ಇದು ಶಾರ್ಟ್ ಕಟ್ ಇದು ಆ್ಯಕ್ಚುಲಿ. ಸೊ ಇನ್ ಕೇಸ್ ಆಫ್ ಡಿಫ್ರೆಂಟ್ ಕೈಂಡ್ ಆಫ್ ಲಿಗಂಡ್ಸ್ ಇದ್ದರೆ, ಕ್ರೋಮಿಯಮ್, ಕೋಬಾಲ್ಟ್, ಐರನ್ ಈ ಲಿಗಂಡ್ಸ್ಗಳಿದ್ದರೆ, ಈ ಸೆಂಟ್ರಲ್ ಮೆಟಲ್ ಆಟಮ್ ಇದ್ದರೆ, ಕೋಆರ್ಡಿನೇಷನ್ ನಂಬರ್ ಇದಕ್ಕೆ 6 ಇದ್ದರೆ ಆಕ್ಸಿಡೇಷನ್ ಸ್ಟೇಟ್ +3 ಬರುತ್ತೆ, 4 ಇದ್ದರೆ ಕೋಆರ್ಡಿನೇಷನ್ ನಂಬರ್ 2 ಬರುತ್ತೆ. ನಿಕ್ಕಲ್, ಕಾಪರ್ ಆಲ್ಮೋಸ್ಟ್ ಆಲ್ ಕೋಆರ್ಡಿನೇಷನ್ ನಂಬರ್ 4 ಇರುವಂಥ ಕಾಂಪೌಂಡ್ಸೇ ಬರುತ್ತೆ, ಹಾಗಾಗಿ ಆಕ್ಸಿಡೇಷನ್ ಸ್ಟೇಟ್ 2 ಬರುತ್ತೆ. ಪ್ಲಾಟಿನಮ್ಮು 6 ಇರೋ ಕೋಆರ್ಡಿನೇಷನ್ ನಂಬರ್ ಬಂದರೆ ಇಟ್ ವಿಲ್ ಬಿ +4, ಆ್ಯಂಡ್ 4 ಇದ್ದರೆ ಅದು 2 ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಈ ಒಂದು ಶಾರ್ಟ್ ಕಟ್ನ ಕ್ಲೀನಾಗಿ ನೋಟ್ ಮಾಡ್ಕೊಳ್ಳಿ. ಸೊ ಇದನ್ನು ನಾವು ಅಪ್ಲೈ ಮಾಡೋಣ ಹೇಗೆ ಅಂತ. ಸೊ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಒಂದು ಕ್ರೋಮಿಯಮ್. ಓಕೆ, ಕ್ರೋಮಿಯಮ್ NH3 ಟೆಟ್ರಾ Cl2 ಅಂತ ಒಂದು ಕಾಂಪ್ಲೆಕ್ಸ್, ಇದು ಕ್ಯಾಟಾಯನಿಕ್ ಕಾಂಪ್ಲೆಕ್ಸ್. ಆ್ಯಂಡ್ ಕೋಬಾಲ್ಟ್ Cl6 ಅಂತ ಇದೆ. ಸೊ ಇದೊಂದು ಕಾಂಪ್ಲೆಕ್ಸ್. ಈಗ ಓಕೆ, ಇಲ್ಲೂ ಡಿಫ್ರೆಂಟ್ ಕೈಂಡ್ ಆಫ್ ಲಿಗಂಡ್ಸ್ ಇದೆ. ಸೊ ಈ ರೀತಿ ಇದ್ದಾಗ ನಾವು ಆಕ್ಸಿಡೇಷನ್ ಸ್ಟೇಟ್ ಫೈಂಡ್ ಔಟ್ ಮಾಡಿದ್ರೆ ಒಂದು 4 ಬರುತ್ತೆ, ಇದಕ್ಕೆ ಆಕ್ಸಿಡೇಷನ್ ಸ್ಟೇಟು 4 ಬರುತ್ತೆ ಎರಡಕ್ಕೂ ಕೂಡ. ಸೊ 4 ಬರಲ್ಲ ಆ್ಯಕ್ಚುಲಿ ಇದಕ್ಕೆ, ಹಾಗಾಗಿ ಈ ಮೆಥಡ್ನ ಆಗ ಅಪ್ಲೈ ಮಾಡೋಕ್ಕಾಗಲ್ಲ. ಸೊ ಆಗ ಈಗ ಶಾರ್ಟ್ ಕಟ್ ಏನು ಹೇಳಿದೆ ಆ ಮೆಥಡ್ನ ಅಪ್ಲೈ ಮಾಡಿ. ಹೇಗೆ? ಸೊ ಇಲ್ಲಿ ಕ್ರೋಮಿಯಮ್ ಇದೆ, ಸೊ ಟೆಟ್ರಾ ಅಮೈನ್. ಓಕೆ, ಟೆಟ್ರಾ ಅಮೈನ್ ಡೈಕ್ಲೋರಿಡೋ. ಓಕೆ, ಡೈಕ್ಲೋರಿಡೋ ಕ್ರೋಮಿಯಮ್. ಓಕೆ, ಡೈಕ್ಲೋರಿಡೋ ಕ್ರೋಮಿಯಮ್. ಸೊ ಆಕ್ಸಿಡೇಷನ್ ಸ್ಟೇಟ್ ಬರೆಯೋಣ. ನೆಕ್ಸ್ಟು ಹೆಕ್ಸಾ ಕ್ಲೋರಿಡೋ ಕೋಬಾಲ್ಟೇಟ್. ಹೆಕ್ಸಾಕ್ಲೋರಿಡೋ ಕೋಬಾಲ್ಟೇಟ್. ಸೊ ಈ ರೀತಿ ಇದ್ದಾಗ, ಸೊ ಇದಕ್ಕೆ ನೀವು ಆಕ್ಸಿಡೇಷನ್ ಫೈಂಡ್ ಔಟ್ ಮಾಡಿದ್ರೆ ನಿಮಗೆ 4 ಬರುತ್ತೆ ಕೋಬಾಲ್ಟು ಕ್ರೋಮಿಯಮ್ಗೆ. ಸೊ ಅದು ಬರಲ್ಲ 4 ಆ್ಯಕ್ಚುಲಿ, ಈ ಮೆಥಡ್ ಫಾಲೋ ಮಾಡೋಕ್ಕಾಗಲ್ಲ. ಆಗ ಶಾರ್ಟ್ ಕಟ್ನೇ ಯೂಸ್ ಮಾಡಿ. ನೋಡಿ, ಕ್ರೋಮಿಯಮ್ಗೆ ಎಷ್ಟಿದೆ ಕೋಆರ್ಡಿನೇಷನ್ ನಂಬರ್ 6 ಇದೆ, 4 2 6 ಇದೆ. ಆ್ಯಂಡ್ ಕೋಬಾಲ್ಟ್ಗೂ 6 ಇದೆ. ಸೊ 6 ಇದ್ದರೆ ಯಾವ ಆಕ್ಸಿಡೇಷನ್ ಸ್ಟೇಟ್ ಬರುತ್ತೆ? 6 ಇದ್ದರೆ 3 ಬರುತ್ತೆ. ಸೊ 3. ಓಕೆ, ಇಫ್ ಇನ್ ಕೇಸ್ ಇದಕ್ಕೆ 4 ಇದ್ದರೆ 2 ಬರುತ್ತೆ. ಓಕೆ, 4 ಏನಾದರೂ ಕೋಆರ್ಡಿನೇಷನ್ ನಂಬರ್ ಇತ್ತು ಅಂದರೆ 2 ಬರುತ್ತೆ ಎರಡಕ್ಕೂ ಕೂಡ. ಪ್ಲಾಟಿನಮ್ಗಾದರೆ ನೋಡಿ, ಪ್ಲಾಟಿನಮ್ಗೆ 4 ಇದ್ದರೆ 2ನೇ ಬಂದಿದೆ, ಡೈರೆಕ್ಟಾಗಿ ಬರೆದಿದೆ ನೋಡಿ ಇಲ್ಲಿ.
ಆಪ್ಷನ್ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ನಿಕ್ಕಲ್ಗೆ ನೋಡಿ 4 ಇದೆ, 2ನೇ ಬಂದಿದೆ ಆಕ್ಸಿಡೇಷನ್ ಸ್ಟೇಟ್. ಆ್ಯಂಡ್ ಕೋಬಾಲ್ಟ್ಗೂ ನೋಡಿ 6 ಇದೆ, ಕೋಆರ್ಡಿನೇಷನ್ ನಂಬರ್ 3 ಬಂದಿದೆ. ಸೊ ಹಾಗಾಗಿ ಶಾರ್ಟ್ಕಟ್ನ ಯೂಸ್ ಮಾಡ್ಬೋದು ಯಾವಾಗ ಇನ್ ಡಿಫ್ರೆಂಟ್ ಕೈಂಡ್ ಆಫ್ ಲಿಗ್ಯಾಂಡ್ಸ್ ಇದ್ದರೆ ಈ ಮೆಥಡಾಗ ಅಪ್ಲೈ ಆಗಲ್ಲ. ಓಕೆ, ಹಾಗಾಗಿ ಈ ಶಾರ್ಟ್ಕಟ್ನ ಯೂಸ್ ಮಾಡಿ. 6 ಇದ್ದರೆ ಕೋಆರ್ಡಿನೇಷನ್ ನಂಬರ್, ಕ್ರೋಮಿಯಂ ಕೋಬಾಲ್ಟ್ಗೆ 3 ಬರುತ್ತೆ, 4 ಇದ್ದರೆ 2 ಬರುತ್ತೆ. ಬಟ್ ಪ್ಲಾಟಿನಮ್ಗೆ 6 ಇದ್ದರೆ ಕೋಆರ್ಡಿನೇಷನ್ ನಂಬರ್, ಆಗ 3 ಬರುತ್ತೆ ಆಕ್ಸಿಡೇಷನ್ ಸ್ಟೇಟ್. ಬಟ್ 4 ಇದ್ದರೆ ಆಗ 2ನೇ ಬರುತ್ತೆ. ಸೊ ದಿಸ್ ಇಸ್ ದ ಶಾರ್ಟ್ಕಟ್. ಈ ಥರ ಕಾಂಪೌಂಡ್ಸ್ಗಳನ್ನ, ಈ ಥರ ಕೋಆರ್ಡಿನೇಷನ್ ಕಾಂಪೌಂಡ್ಸ್ಗಳು ನಿಮಗೆ ಎಕ್ಸಾಮಲ್ಲಿ ಬರ್ಬೋದು. ಹಾಗಾಗಿ ಶಾರ್ಟ್ಕಟ್ಸ್ಗಳನ್ನ ಯೂಸ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ನೋಡಿ, ಈ ಥರ ಐಯೋಪ್ಯಾಕ್ ನೇಮ್ನೇ ಕೊಡ್ತಾರೆ. ವಿ ಹ್ಯಾವ್ ಟು ರೈಟ್ ದ ಫಾರ್ಮುಲಾ ಆಫ್ ದಟ್ ಕೋಆರ್ಡಿನೇಷನ್ ಕಾಂಪೌಂಡ್ ಫಾರ್ಮುಲಾ ಬರೀಬೇಕು. ಸೊ ನೇಮ್ನ ಡೈರೆಕ್ಟಾಗಿ ಕೊಡ್ತಾರೆ. ಸೊ ಇದು ಕೂಡ ಒಂದು ಮೆಥಡ್. ಸೊ ಇಲ್ಲಿ ಫಸ್ಟ್ ನೀವು ಕೊಟ್ಟಿರೋಂಥ ಒಂದು ಸೆಂಟ್ರಲ್ ಮೆಟಲ್ ಆಟಮ್ ನೋಡಿ. ಸೆಂಟ್ರಲ್ ಮೆಟಲ್ ಆಟಮ್ ಕೋಬಾಲ್ಟ್ ಅಂತ ಇದೆ, ಅಂದರೆ ಇಟ್ ಇಸ್ ಅ ಕ್ಯಾಟಾಯನಿಕ್ ಕಾಂಪ್ಲೆಕ್ಸ್. 8 ಅಂತ ಇದ್ದರೆ ಇದು ಆನಾಯನಿಕ್ ಕಾಂಪ್ಲೆಕ್ಸ್ ಆಗಿರ್ತಿತ್ತು. ಸೊ ಹಾಗಾದರೆ ಎಷ್ಟು ಅಮೈನ್ಸ್ ಇದೆ? ಟೆಟ್ರಾ ಅಮೈನ್ ಡೈ ಅಕ್ವಾ ಅಂತ ಇದೆ. ಸೊ ಹಾಗಾದ್ರೆ ಡೈರೆಕ್ಟಾಗಿ ಬರಿಬೋದು ನೋಡಿ ನೀವು. ಟೆಟ್ರಾ ಅಮೈನ್ ಅಂದರೆ ಕೋಬಾಲ್ಟ್ ಒಂದು ಸೆಂಟ್ರಲ್ ಮೆಟಲ್ ಆಟಮ್, ಕೋಬಾಲ್ಟ್ ಡೈರೆಕ್ಟಾಗಿ ಬರೀರಿ. ಆ್ಯಂಡ್ ಟೆಟ್ರಾ ಅಮೈನ್ ಇದೆ. ಟೆಟ್ರಾ ಅಮೈನ್ ಅಂದರೆ NH3 ಅಂತ, ಡೈ ಅಕ್ವಾ ಅಂದರೆ H2O ಡೈ ಅಂತ. ಸೊ ಇದು ಒಂದು ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ಆಯಿತು. ಇಟ್ ಇಸ್ ಎ ಕ್ಯಾಟಾಯನಿಕ್ ಕಾಂಪ್ಲೆಕ್ಸ್, ಕೋಬಾಲ್ಟ್ ಅಂತ ಇದೆ. ಆ್ಯಂಡ್ ಏನಿದೆ? ಕ್ಲೋರೈಡ್. ಇಟ್ ಇಸ್ ಎ ಕೌಂಟರ್ ಅಯಾನ್, Cl ಅಂತ ಬರುತ್ತೆ. ಸೊ ಬಟ್ ಇಲ್ಲಿ ಕ್ಲೋರೈಡ್ ಎಷ್ಟಿದೆ ಅಂತ ಗೊತ್ತಿಲ್ಲ ನಮಗೆ. ಓಕೆ, Cl 1 ಇದೆಯೋ 2 ಇದೆಯೋ 3 ಇದೆಯೋ ಗೊತ್ತಿಲ್ಲ. ಸೊ ಹಾಗಾಗಿ ಆಕ್ಸಿಡೇಷನ್ ಸ್ಟೇಟ್ ಕೊಟ್ಟಿದ್ದಾರೆ, ಅದನ್ನು ಫೈಂಡ್ ಔಟ್ ಮಾಡೋಣ. ಸೊ ತುಂಬ ಸಿಂಪಲ್ ಇಲ್ಲಿ ನೋಡಿ. ಸೊ ಕೋಬಾಲ್ಟ್ 3 ಇದೆ. ಓಕೆ, 3 ಇದೆ. ಅಮೋನಿಯಾ 4 × 0 ಆ್ಯಂಡ್ H2O ಎಷ್ಟಿದೆ? 2 × 0 ಪ್ಲಸ್ ಇದನ್ನು X ಅಂತ ಅಂದ್ಕೊಡಿ. ಓಕೆ, 0. ಸೊ ಇದು ಆಕ್ಸಿಡೇಷನ್ ಸ್ಟೇಟ್ ಫೈಂಡ್ ಔಟ್ ಮಾಡ್ತಾರೆ, ಎಷ್ಟು ಕ್ಲೋರೈಡ್ ಅಯಾನ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡ್ತಾಯಿದ್ದೀನಿ. ಸೊ 3 ಇದೆ, ದೆನ್ ಇಟ್ ವಿಲ್ ಬಿ X = -3. ಸೊ ಇದು ಆಕ್ಸಿಡೇಷನ್ ಸ್ಟೇಟಲ್ಲಿ ಫೈಂಡ್ ಔಟ್ ಮಾಡ್ತಾ ಇಲ್ಲ, ಜಸ್ಟ್ ಇಲ್ಲಿ ಎಷ್ಟು ಕ್ಲೋರೈಡ್ ಅಯಾನ್ಸ್ ಇದೆ ನೋಡಿ. 3 ಕ್ಲೋರೈಡ್ ಅಯಾನ್ಸ್, ಯಾಕಂದರೆ Cl -1. ಸೊ 3 ಮೈನಸ್ ಅಂದರೆ 3 ಕ್ಲೋರೈಡ್ ಅಯಾನ್ಸ್ ಇದೆ ಅಂತ ಹೇಳ್ಬೋದು. ಓಕೆ, ಈ ರೀತಿ ಫೈಂಡ್ ಔಟ್ ಮಾಡಿ ಸಾಕು. ಓಕೆ, ಸೊ ದಿಸ್ ಇಸ್ ನಾಟ್ ದ ಆಕ್ಸಿಡೇಷನ್ ಸ್ಟೇಟ್. ಇದು ಆಕ್ಸಿಡೇಷನ್ ಸ್ಟೇಟ್ ಫೈಂಡ್ ಔಟ್ ಮಾಡಿಲ್ಲ, ಬಟ್ ಇಲ್ಲಿ ಎಷ್ಟು ಕೌಂಟರ್ ಅಯಾನ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡೋಕ್ಕೆ ಈ ಮೆಥಡ್ನ ಫಾಲೋ ಮಾಡಿ ಅಷ್ಟೇ. ಸೊ 3 ಆಕ್ಸಿಡೇಷನ್ ಸ್ಟೇಟ್ ಆಫ್ ಕೋಬಾಲ್ಟ್ ಇದೆ. ಸೊ 4 × 0 ಆ್ಯಂಡ್ 2 × 0. ಸೊ Cl ನೀವು X ಅಂತ ತಗೊಳ್ಳಿ. ಸೊ ಆಗ ಎಷ್ಟೊಂತ ಅಯಾನ್ ಸಿಗುತ್ತೆ? ಸೊ 3 ಮೈನಸ್ ಅಂದರೆ -1 ಚಾರ್ಜ್. ಸೊ 3. ಓಕೆ, ದೆನ್ ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಒಂದು ಕಾಂಪೌಂಡ್ ಇದೆ, ನೇಮ್ ಇದೆ ಟ್ರಿಸ್ ಈಥೇನ್ 1,2 ಡೈಯಾಮಂಡ್ ಕ್ರೋಮಿಯಂ ಕ್ಲೋರೈಡ್. ಸೊ ಇಟ್ ಈಸ್ ಆಲ್ಸೋ ಕ್ಯಾಟಾಯನಿಕ್ ಕಾಂಪ್ಲೆಕ್ಸ್ ಬಿಕಾಸ್ ಇಟ್ ಈಸ್ ಎ ಕ್ರೋಮಿಯಂ. ಸೊ ಹಾಗಾದರೆ ಕ್ರೋಮಿಯಂ ಕೊಟ್ಟಿದ್ದಾರೆ ಅಂತಂದರೆ ಸೊ Cr ಬರೆದ್ಬಿಡಿ, ಕ್ರೋಮಿಯಂ. ಆ್ಯಂಡ್ ಟ್ರಿಸ್ ಅಂತ ಕೊಟ್ಟಿದ್ದಾರೆ. ಇದು ಈಥೇನ್ 1,2 ಡೈಯಾಮಂಡ್ ಅಂದರೆ ಈನ್, ದಟ್ ಮೀನ್ಸ್ ಈನ್. ಟ್ರಿಸ್ ಅಂದರೆ 3 ಆ್ಯಂಡ್ ಕ್ರೋಮಿಯಂ ಇದೆ. ಓಕೆ, ಸೊ ಇದೊಂದು ಕಾಂಪ್ಲೆಕ್ಸ್ ಆಯಿತು. ಇಟ್ ಈಸ್ ಎ ಕ್ಯಾಟಾಯನಿಕ್ ಕಾಂಪ್ಲೆಕ್ಸ್ ಆ್ಯಂಡ್ ಇಟ್ ಈಸ್ ಕ್ಲೋರೈಡ್ ಅಯಾನ್. ಓಕೆ, ಕೌಂಟರ್ ಅಯಾನ್ ಆಯಿತು. ಸೊ ಇದು ಕೂಡ ಕ್ಲೋರೈಡ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕಾಗಾದರೆ ಸೊ ಜಸ್ಟ್ ಚೆಕ್ ಮಾಡಿ. ಸೊ ಏನಾಗುತ್ತೆ ಇಲ್ಲಿ? ಕ್ರೋಮಿಯಂ 3 ಇದೆ ಪ್ಲಸ್ 3 × 0, ಇದು ನ್ಯೂಟ್ರಲ್ ಲಿಗ್ಯಾಂಡ್, ಪ್ಲಸ್ X = 0. ದೆನ್ ಇಟ್ ವಿಲ್ ಬಿ X = -3. ದೆನ್ ಕ್ಲೋರೈಡ್ ಅಯಾನ್ಸ್ ಎಷ್ಟಿದೆ? 3 ಇದೆ ಅಂತ ತಗೊಳ್ಳಿ. ಓಕೆ, ಅದೇ ಪುನಃ ಹೇಳ್ತಾ ಏನಪ್ಪ ಅಂದರೆ ಇದು ಆಕ್ಸಿಡೇಷನ್ ಸ್ಟೇಟ್ ಅಲ್ಲ, ಬಟ್ ಇಲ್ಲಿ ಎಷ್ಟು ಅಯಾನ್ಸ್ ಇದೆ ಅಂತ ಫೈಂಡ್ ಮಾಡೋಕ್ಕೆ ಈ ಮೆಥಡ್ನ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಓಕೆ, ನೆಕ್ಸ್ಟ್ ಅದೇ ರೀತಿ ನೋಡಿ, ಇನ್ನೊಂದು ಕಾಂಪ್ಲೆಕ್ಸ್ ಇದೆ. ಇಲ್ಲಿ 8 ಅಂತ ಇದೆ. ಇಟ್ ಈಸ್ ಅ ಆನಾಯನಿಕ್ ಕಾಂಪ್ಲೆಕ್ಸ್. ಪೊಟ್ಯಾಷಿಯಮ್ ಇದೆ. ಹಾಗಾದರೆ ಇದು ಯಾವ ಕಾಂಪ್ಲೆಕ್ಸ್ ನೋಡಿ? ಪೊಟ್ಯಾಷಿಯಮ್. ಇಟ್ ಈಸ್ ಎ ಕ್ಯಾಟಾಯನಿಕ್ ಸ್ಪೀಸಿಸ್. ಆ್ಯಂಡ್ ಕಾಂಪ್ಲೆಕ್ಸಲ್ಲಿ ಯಾವುದಿದೆ? ಟೆಟ್ರಾಸ್ ಅಯಾನು ನಿಕ್ಕಲ್ ಅಂತ ಇದೆ. ಸೊ ನಿಕ್ಕಲ್ ಇಟ್ಸ್ ಅ ಸೆಂಟ್ರಲ್ ಮೆಟಲ್ ಆಟಮ್. ಟೆಟ್ರಾಸ್ ಅಯಾನ್ ಅಂದರೆ ಈ ರೀತಿ ಬರೀತೀರಾ. ಸೊ ಪೊಟ್ಯಾಷಿಯಮ್ ಎಷ್ಟಿದೆ ಫೈಂಡ್ ಔಟ್ ಮಾಡಬೇಕು. ಸೊ ಸೇಮ್ ಆ ಮೆಥಡ್ನ ಯೂಸ್ ಮಾಡಿ. ಓಕೆ, ಪೊಟ್ಯಾಷಿಯಮ್ X ಅಂತ ಅಂದ್ಕೊಳ್ಳಿ. ನಿಕ್ಕಲ್ ಎಷ್ಟಿದೆ? ಆಕ್ಸಿಡೇಷನ್ ಸ್ಟೇಟ್ 2 ಇದೆ, ಪ್ಲಸ್ 4 × -1. ಸೊ -4 + 2 -2 ಆಗುತ್ತೆ. -2 ಆ ಕಡೆ ಹೋದರೆ ಏನಾಗುತ್ತೆ? X = +2. ಸೊ ನೋಡಿ, K+ ಅಂದರೆ 2 ಪೊಟ್ಯಾಷಿಯಮ್ ಅಯಾನ್ಸ್ ಇದೆ. ಸೊ 2. ಓಕೆ, K2NiCN4. ಸೊ ಈ ರೀತಿ ಮೆನ್ಷನ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ನೋಡಿ, ಅಮೈನ್ ಬ್ರೋಮಿಡೋ ಕ್ಲೋರಿಡೋ ನೈಟ್ರಿಟೋ ಪ್ಲಾಟಿನೇಟ್. ಇಟ್ ಈಸ್ ಎ ಅನೈನಿಕ್ ಕಾಂಪ್ಲೆಕ್ಸ್. 8 ಅಂತ ಇದೆ. ಹಾಗಾದರೆ ಎಷ್ಟು ಅಯಾನ್ಸ್ ಇದೆ ನೋಡಿ? ಅಮೈನ್ ಇದೆ, ಬ್ರೋಮೈಡ್ ಇದೆ, ಕ್ಲೋರೈಡ್ ಇದೆ, ನೈಟ್ರಿಟೋ ಇದೆ. ಓಕೆ, ಸೊ ಹಾಗಾದರೆ ಇಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್ ಏನಿದೆ? ದಟ್ ಈಸ್ ಪ್ಲಾಟಿನಮ್ PT. ಆ್ಯಂಡ್ ಅಮೈನ್ ಇದೆ. ಸೊ ಅಮೈನ್ NH3 ಅಂತ ತಗೊಳ್ಳೋಣ. ಆ್ಯಂಡ್ ಬ್ರೋಮಿಡ್ ಇದೆ, ಬ್ರೋಮೈಡ್. ಆ್ಯಂಡ್ ಕ್ಲೋರೈಡ್ ಇದೆ, ಕ್ಲೋರೈಡ್. ಆ್ಯಂಡ್ ನೈಟ್ರಿಟೋ ಇದೆ. ಸೊ ಆ್ಯಕ್ಚುಲಿ ನೈಟ್ರಿಟೋ O ಅಂತ ಬರಬೇಕು, ಯಾಕಂದರೆ ನೈಟ್ರಿಟೋ O ಪ್ಲಾಟಿನಮ್ ಅಟ್ಯಾಚ್ ಆಗಿದೆ. ಹ್ಯಾನ್ಸ್ ಇಟ್ ಈಸ್ ONO ನೈಟ್ರಿಟೋ. ಆ್ಯಂಡ್ ದಿಸ್ ಇಸ್ ದ ಕಾಂಪ್ಲೆಕ್ಸ್. ಬಟ್ ಇಲ್ಲಿ ಕೌಂಟರ್ ಅಯಾನ್ಸ್ ಯಾವುದೂ ಇಲ್ಲ. ಓಕೆ, ಇಟ್ ಈಸ್ ಎ ಆನೈನಿಕ್ ಕಾಂಪ್ಲೆಕ್ಸ್. ಕೌಂಟರ್ ಅಯಾನ್ ಇಲ್ಲಿ ಕೊಟ್ಟಿಲ್ಲ. ಓಕೆ, ಇಟ್ ಈಸ್ ಅಯಾನಿಕ್ ಅಯಾನ್ಸ್ ಅಂತ ಇದೆ ಹಾಗಾದರೆ. ಸೊ ಹಾಗಾದರೆ ಇಲ್ಲಿ ಅಯಾನಿಕ್ ಸ್ಟೇಟ್ ಎಷ್ಟಿದೆ? ಇಲ್ಲಿ ಒಂದು ಅಯಾನ್ ಬರಬೇಕಾದ್ರೆ ಓಕೆ, ಎಷ್ಟು ಚಾರ್ಜ್ ಇರ್ಬೋದು ಅದನ್ನು ಫೈಂಡ್ ಮಾಡಬೇಕು. ಅಂದರೆ ಸೇಮ್ ಅದೇ ರೀತಿ ಫೈಂಡ್ ಮಾಡಿ. 2 + NH3 0 ಆ್ಯಂಡ್ ಬ್ರೋಮೈಡ್ ಇಸ್ -1, ಕ್ಲೋರೈಡ್ ಇಸ್ -1, ನೈಟ್ರೇಟ್ ಇಸ್ -1. ಓಕೆ, ಕ್ಲೋರಿಡೋ ನೈಟ್ರೇಟೋ ಅಂತ ಇದೆ. ಓಕೆ, -1. ಓಕೆ, ಈಸ್ ಈಕ್ವಲ್ ಟು ಚಾರ್ಜ್ ಎಷ್ಟು ಅಂತ ಗೊತ್ತಿಲ್ಲ, X ಅಂತ ತಗೊಳ್ಳಿ ಚಾರ್ಜ್ನ. ಓಕೆ, ಬ್ರೋಮಿಡೋ -1, ಕ್ಲೋರಿಡೋ -1, ನೈಟ್ರಿಟೋ -1. ದೆನ್ -3 + 2
-3 + 2 means -1. x is equal to -1, that is -1 ಚಾರ್ಜ್. ಇಲ್ಲಿ -1 ಚಾರ್ಜ್ ಇದೆ. ಸೊ ಈ ರೀತಿ ಫೈಂಡ್ ಔಟ್ ಮಾಡ್ತೀರಾ. ಓಕೆ, ಸೊ ಇದು ಒಂದು ಮೆಥಡ್ ಕೂಡ. ಈ ಥರ ಕ್ವಶನ್ಸು ನಿಮಗೆ ಎಕ್ಸಾಮ್ಸಲ್ಲಿ ಬರ್ಬೋದು. ಓಕೆ, ಇಷ್ಟು ಕೂಡ ಕಂಪ್ಲೀಟ್ಲಿ ಅಬೌಟ್ IUPAC ನೇಮಿಂಗ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಸೊ ಇಷ್ಟು ಏನಿದೆ ವರ್ಕೌಟ್ ಮಾಡಿ, ಡಿಫ್ರೆಂಟ್ ಕಾಂಪೌಂಡ್ಸ್ನ ತೊಗೊಂಡು ನೀವೇ ಟ್ರೈ ಮಾಡಿ. ಸೊ ಅದರಲ್ಲಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಕ್ಯಾಟಯಾನಿಕ್ ಆನಯಾನಿಕ್ ಕಾಂಪ್ಲೆಕ್ಸ್ ಇದೆ, ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ನೀಟ್ ಆ್ಯಂಡ್ JEE ಎಕ್ಸಾಮ್ಸ್. ಓಕೆ, ಸೊ ಈ ಮೆಥಡು ಕೂಡ ಥಿಯರಿ ಎಕ್ಸಾಮ್ಸ್ ಬರ್ಬೋದು. ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಥಿಯರಿ ಎಕ್ಸಾಮ್ ಒಂದು ಕ್ವಶನ್ ಯಾವುದಾದ್ರು 1 ಮಾರ್ಕ್ಸ್ಗೆ IUPAC ನಾಮಕಲಿಸ್ಟಲ್ಲಿ ಇದ್ದೇ ಇರುತ್ತೆ. ಓಕೆ, ಡೌಟ್ಸ್ಗಳಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕ್ವಶನ್ಸ್ಗಳು ಯಾವ್ದಾದ್ರು ಡೌಟ್ಸ್ಗಳನ್ನ ಹಾಕಿ. ಓಕೆ, ಥ್ಯಾಂಕ್ ಯು.